ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ಅಮೆರಿಕದಲ್ಲಿ ಒಂದು ದೊಡ್ಡ ಘಟನೆ ನಡೆಯುವಂಥದ್ದು ಜಸ್ಟ್ ಮಿಸ್ ಆಗಿದೆ. ಆ ಘಟನೆ ಏನು ಕೇಳಿದ್ರೆ ಟ್ರಂಪ್ ಅವರ ಅಸಾಸಿನೇಷನ್. ಟ್ರಂಪ್ ಅವರ ಹತ್ಯೆಗೆ ಒಂದು ಯತ್ನ ನಡೆಸಲಾಯಿತು. ಆದರೆ ಸೆಕ್ಯೂರಿಟಿ ಸಿಬ್ಬಂದಿಗಳ ಕಾರಣದಿಂದಾಗಿ ಅದು ತಪ್ಪೋಗಿದೆ. ಇಡೀ ಅಮೆರಿಕದಲ್ಲಿ ಒಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇರಾನ್ ಬೆಚ್ಚಿ ಬಿದ್ದಿದೆ. ಯಾಕೆ ಅಂತಂದ್ರೆ ಒಂದು ವೇಳೆ ಟ್ರಂಪ್ ಅವರ ಹತ್ಯೆ ಆಗಿದ್ದೇ ಆದರೆ ಅದು ಇರಾನ್ನ ಸರ್ವನಾಶ ಅಂತಲೇ ಅರ್ಥ. ಇದಕ್ಕೆ ಕಾರಣ ಈ ಹಿಂದೆಯೇ ಟ್ರಂಪ್ ಅಂತಹದೊಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ಮಿತ್ರರೇ, ಇವತ್ತು ಏನಾಯಿತು? ಟ್ರಂಪ್ ಅವರ ಹತ್ಯೆಗೆ ಯಾಕೋಸ್ಕರವಾಗಿ ಯತ್ನ ಮಾಡಲಾಯಿತು? ಯಾರು ಯತ್ನ ಮಾಡಿದ್ದು? ಯಾವ ರೀತಿಯಾಗಿ ಆ ಘಟನೆ ನಡೀತು? ಇದರ ಹಿನ್ನೆಲೆ ಏನು? ಇದರಿಂದ ಆಗುವಂತಹ ಪರಿಣಾಮ ಏನು? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಜೀವ ಭಯವನ್ನು ಎದುರಿಸ್ತಾ ಇರುವಂತಹ ನಾಯಕರ ಪಟ್ಟಿಯಲ್ಲಿ ಟ್ರಂಪ್ ಅಗ್ರಗಣ್ಯರು. ಅಂದರೆ ನಂಬರ್ 1, ನಂಬರ್ 2 ಪ್ಲೇಸ್ನಲ್ಲಿ ಬರಬಹುದು. ಅಷ್ಟೊಂದು ಜೀವ ಭಯವನ್ನು ಎದುರಿಸ್ತಾ ಇರುವಂತಹ ನಾಯಕ. ಟ್ರಂಪ್ ಅವರ ಹತ್ಯೆ ಮಾಡೋದಕ್ಕೆ ಈಗಾಗಲೇ ಅನೇಕ ಪ್ರಯತ್ನಗಳು ನಡೆದಿದ್ದಾವೆ. ಎಲ್ಲಾ ಘಟನೆಗಳಲ್ಲೂ ಕೂಡ ಟ್ರಂಪ್ ಜಸ್ಟ್ ಪಾರಾಗಿದ್ದಾರೆ. ಇವತ್ತು ಕೂಡ ಅಷ್ಟೇ. ಒಂದು ಕ್ಷಣ ವ್ಯತ್ಯಾಸ ಆಗಿದ್ರೂ ಕೂಡ ಟ್ರಂಪ್ ಅವರು ಈ ಕ್ಷಣದಲ್ಲಿ ಬದುಕುಳಿತಾ ಇರಲಿಲ್ಲ. ಕೇವಲ ಟ್ರಂಪ್ ಮಾತ್ರ ಅಲ್ಲ, ಅವರ ಪತ್ನಿ, ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಹಾಗೂ ಟ್ರಂಪ್ ಅವರ ಇಡೀ ಕ್ಯಾಬಿನೆಟ್ ಇವತ್ತು ಸಂಕಷ್ಟಕ್ಕೊಳಗಾಗಿತ್ತು. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ವಾಷಿಂಗ್ಟನ್ DC-ಯಲ್ಲಿರುವಂತಹ ಹಿಲ್ಟನ್ ಹೋಟೆಲ್ನಲ್ಲಿ ಟ್ರಂಪ್ ವೈಟ್ ಹೌಸ್ನ ಪತ್ರಕರ್ತರಿಗೋಸ್ಕರವಾಗಿ ಡಿನ್ನರ್ ಅನ್ನ ಆಯೋಜನೆ ಮಾಡಿದ್ರು. ಪ್ರತಿ ವರ್ಷವೂ ಕೂಡ ವೈಟ್ ಹೌಸ್ನ ಪತ್ರಕರ್ತರಿಗೆ ಈ ರೀತಿಯಾದಂತಹ ಡಿನ್ನರ್ ಅನ್ನ ಆಯೋಜನೆ ಮಾಡಲಾಗುತ್ತೆ. ಅಲ್ಲಿ ಪತ್ರಕರ್ತರು ಭಾಗಿಯಾಗಿರ್ತಾರೆ, ಪತ್ರಕರ್ತರ ಫ್ಯಾಮಿಲಿ ಭಾಗಿಯಾಗಿರುತ್ತೆ, ಜೊತೆಗೆ ಟ್ರಂಪ್ ಮತ್ತು ಟ್ರಂಪ್ ಸಂಪುಟದ ಎಲ್ಲಾ ಸಹೋದ್ಯೋಗಿಗಳು, ಜೊತೆಗೆ ಅವರ ಫ್ಯಾಮಿಲಿ, ಇವರೆಲ್ಲರೂ ಭಾಗಿಯಾಗಿದ್ದಂತಹ ಒಂದು ದೊಡ್ಡ ಕಾರ್ಯಕ್ರಮ ಅದು. ನಿಮಗೆ ಇನ್ನೂ ಅರ್ಥ ಆಗುವ ಹಾಗೆ ಹೇಳಬೇಕು ಅಂತಂದ್ರೆ, ಪ್ರತಿಯೊಂದು ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳು ಕೂಡ ಈ ವೈಟ್ ಹೌಸ್ ಅನ್ನ ಕವರ್ ಮಾಡೋದಕ್ಕೋಸ್ಕರವಾಗಿ ಒಂದಷ್ಟು ಪತ್ರಕರ್ತರನ್ನ ನಿಯೋಜನೆ ಮಾಡಿರುತ್ತೆ. ಅವ್ರ ಕೆಲಸ ಏನು ಕೇಳಿದ್ರೆ ಟ್ರಂಪ್ ಅವರನ್ನ ಕವರ್ ಮಾಡೋದಷ್ಟೇ. ಈಗ ನಮ್ಮ ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿ ಬೀಟ್ ಅನ್ನ ಕವರ್ ಮಾಡುವಂತಹ ಪತ್ರಕರ್ತರೇ ಇರ್ತಾರೆ. ಪ್ರತಿಯೊಂದು ಚಾನಲ್ ಕೂಡ ಮುಖ್ಯಮಂತ್ರಿಯನ್ನ ಫಾಲೋ ಮಾಡೋದಕ್ಕೆ ಒಬ್ಬ ಪತ್ರಕರ್ತನನ್ನ ನಿಯೋಜನೆ ಮಾಡಿರುತ್ತೆ. ಆ ಪತ್ರಕರ್ತನ ಕೆಲಸ ಕೇವಲ ಮುಖ್ಯಮಂತ್ರಿಯನ್ನ ಮಾತ್ರ ಫಾಲೋ ಮಾಡೋದು. ಮುಖ್ಯಮಂತ್ರಿ ಎಲ್ಲಿ ಹೋಗ್ತಾರೆ, ಯಾವ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡ್ತಾರೆ, ಅವ್ರ ಹಿಂದೆ ಹೋಗ್ತಾ ಇರೋದಪ್ಪ. ಅವರಿಗೆ ಸಂಬಂಧಪಟ್ಟ ಸುದ್ದಿಯನ್ನು ಕವರ್ ಮಾಡುವಂತಹದ್ದು ಆತನ ಕೆಲಸವಾಗಿರುತ್ತೆ. ಹಾಗೆ ವೈಟ್ ಹೌಸ್ನ ಕವರ್ ಮಾಡೋದಕ್ಕೆ ಒಂದಷ್ಟು ಪತ್ರಕರ್ತರು ಇರ್ತಾರಲ್ಲ, ಅವರೆಲ್ಲರಿಗೂ ಕೂಡ ಟ್ರಂಪ್ ಡಿನ್ನರ್ ಅನ್ನ ಆಯೋಜನೆ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ಕೇವಲ ಪತ್ರಕರ್ತರು ಮಾತ್ರ ಅಲ್ಲ, ಅವರ ಫ್ಯಾಮಿಲಿಗೂ ಕೂಡ ಆಹ್ವಾನ ಕೊಡಲಾಗಿರುತ್ತೆ. ವಾಷಿಂಗ್ಟನ್ DC-ಯಲ್ಲಿರುವಂತಹ ಪ್ರತಿಷ್ಠಿತ ಹಿಲ್ಟನ್ ಹೋಟೆಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಎಲ್ಲಾ ಪತ್ರಕರ್ತರು ಬಂದಿದ್ರು, ಅವರ ಫ್ಯಾಮಿಲಿ ಬಂದಿತ್ತು. ಜೊತೆಗೆ ಟ್ರಂಪ್ ಅವರ ಕ್ಯಾಬಿನೆಟ್ನಲ್ಲಿರುವಂತಹ JD ವ್ಯಾನ್ಸ್, ಅಮೆರಿಕದ ಉಪಾಧ್ಯಕ್ಷ, ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರುವಂತಹ ಮಾರ್ಕೊ ರೂಬಿಯೋ, ಯುದ್ಧ ಮಂತ್ರಿ ಆಗಿರುವಂತಹ ಪೀಟ್ ಹೆಕ್ಸಿತ್, FBI ಡೈರೆಕ್ಟರ್ ಕಾಶ್ ಪಟೇಲ್ ಸೇರಿದಂತೆ ಟ್ರಂಪ್ ಅವರ ಎಲ್ಲಾ ಸಹೋದ್ಯೋಗಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಟ್ರಂಪ್ ಕೂಡ ಬಂದಾಗಿತ್ತು. ಟ್ರಂಪ್ ಅವರ ಜೊತೆಗೆ ಅವರ ಪತ್ನಿಯೂ ಕೂಡ ಇದ್ರು. ವೇದಿಕೆ ಕಾರ್ಯಕ್ರಮ ಇನ್ನೇನು ಶುರುವಾಗೋದಕ್ಕಿತ್ತು. ತಕ್ಷಣ ಆ ಹಿಲ್ಟನ್ ಹೋಟೆಲ್ ಇದೆಯಲ್ಲ, ಅದರಲ್ಲಿ ಬಾಲ್ ರೂಮ್ನಲ್ಲೇನು ಸಭೆ ನಡೀತಾ ಇತ್ತು, ಆ ಬಾಲ್ ರೂಮ್ನ ಮುಂಭಾಗದಲ್ಲೇ ಗುಂಡಿನ ಸದ್ದು ಕೇಳುತ್ತೆ. ಕ್ಷಣ ಮಾತ್ರದಲ್ಲಿ ಒಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ. ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ. ಅಮೆರಿಕದ ಸೆಕ್ಯೂರಿಟಿ ಸಿಬ್ಬಂದಿಗಳು ಬಂದು JD ವ್ಯಾನ್ಸ್ರನ್ನ ಇವ್ಯಾಕ್ಯುಯೇಟ್ ಮಾಡ್ತಾರೆ. ಟ್ರಂಪ್ ಅವರನ್ನ ಸುತ್ತುವರಿತಾರೆ. ಟ್ರಂಪ್ ಮತ್ತು ಮಲಾನಿಯಾ ಟ್ರಂಪ್ ಅವರನ್ನ ತಕ್ಷಣ ಅಲ್ಲಿಂದ ಹೊರಗೆ ಕರೆದುಕೊಂಡು ಹೋಗಲಾಗುತ್ತೆ. ಹಾಗೆ ಮಾರ್ಕೊ ರೂಬಿಯೋ, ಪೀಟ್ ಹೆಕ್ಸಿತ್ ಎಲ್ಲರನ್ನೂ ಕೂಡ ಇವ್ಯಾಕ್ಯುಯೇಟ್ ಮಾಡಲಾಗುತ್ತೆ. ಇನ್ನೊಂದು ಕಡೆ ಆ ಬಾಲ್ ರೂಮ್ನಲ್ಲಿದ್ದವರಿಗೆ ಏನಾಗ್ತಿದೆ ಅಂತಲೇ ಗೊತ್ತಾಗೋದಿಲ್ಲ. ಅವರೆಲ್ಲರೂ ಕೂಡ ಅಲ್ಲಿದ್ದಂತಹ ಟೇಬಲ್ನ ಕೆಳಗೆ ಅಡಗಿ ಕೂರುವಂತಹ ಪ್ರಯತ್ನ ಮಾಡ್ತಾರೆ. ಯಾಕೆ ಕೇಳಿದ್ರೆ ಆ ಬಾಲ್ ರೂಮ್ನ ಡೋರ್ ಇದೆಯಲ್ಲ, ಅದಕ್ಕೆ ಗುಂಡಿನ ಏಟು ಬೀಳ್ತಾ ಇತ್ತು. ಯಾರು ಗುಂಡು ಹಾರಿಸ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದೆ ಏನೂ ಗೊತ್ತಾಗ್ಲಿಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಷ್ಟಕ್ಕೂ ಹೊರಗಡೆ ಆಗಿದ್ದೇನು ಕೇಳಿದ್ರೆ, ಯಾವಾಗ ಟ್ರಂಪ್ ಬಾಲ್ ರೂಮ್ ಅನ್ನ ಪ್ರವೇಶ ಮಾಡಿದ್ರೋ ತಕ್ಷಣದಲ್ಲಿ 31 ವರ್ಷದ ಓರ್ವ ವ್ಯಕ್ತಿ ಹಲವು ವೆಪನ್ಗಳನ್ನ ಹಿಡ್ಕೊಂಡು ನುಗ್ಗಿ ಬರ್ತಾನೆ. ನಾನು ಯಾಕೆ ಇಲ್ಲಿ ಹಲವು ವೆಪನ್ಗಳು ಅಂತ ಮೆನ್ಷನ್ ಮಾಡದೆ ಕೇಳಿದ್ರೆ, ಆತ ಕೇವಲ ಒಂದು ಗನ್ ಅನ್ನ ಹಿಡ್ಕೊಂಡು ಬಂದಿದ್ದಲ್ಲ, ಹಲವು ಗನ್ಗಳನ್ನ ಹಿಡ್ಕೊಂಡು ಬಂದಿದ್ದ. ಅದರಲ್ಲಿ ಕೆಲವುದು ಮಿಲಿಟರಿ ಗ್ರೇಡ್ ನ ವೆಪನ್ಗಳು ಕೂಡ ಇದ್ವು. ಜೊತೆಗೆ ಒಂದು ಬ್ಯಾಗ್ ಅನ್ನ ಕೂಡ ನೇತು ಹಾಕೊಂಡಿದ್ದ. ಒಂದು ವೇಳೆ ಆತ ಆ ಬಾಲ್ ರೂಮ್ ಅನ್ನ ನುಗ್ಗೋದಕ್ಕೆ ಯಶಸ್ವಿ ಆಗಿದ್ದೆ ಆದ್ರೆ ವೇದಿಕೆ ಮೇಲಿದ್ದಂತಹ ಟ್ರಂಪ್ ಸೇರಿದಂತೆ ಎಲ್ಲರ ಮೇಲೂ ಕೂಡ ಗುಂಡು ಹಾರಿಸ್ತಾ ಇದ್ದ. ಆ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡು ಬಂದಿದ್ದಂತಹ ವ್ಯಕ್ತಿ ಆತ. ಆದರೆ ಟ್ರಂಪ್ ಅವರ ಅದೃಷ್ಟವೋ ಇರಾನ್ನ ಅದೃಷ್ಟವೋ ಗೊತ್ತಿಲ್ಲ, ಆತನನ್ನ ಅಲ್ಲೇ ಇದ್ದಂತಹ ಸೆಕ್ಯೂರಿಟಿ ಸಿಬ್ಬಂದಿ ತಡೀತಾರೆ. ಆತ ಗುಂಡನ್ನು ಹಾರಿಸ್ತಾನಲ್ಲ, ಅದು ಓರ್ವ ಸೆಕ್ಯೂರಿಟಿ ಸಿಬ್ಬಂದಿಗೂ ಕೂಡ ಬೀಳುತ್ತೆ. ಆದರೆ ಆ ಸೆಕ್ಯೂರಿಟಿ ಸಿಬ್ಬಂದಿ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಿದ್ದ ಕಾರಣದಿಂದಾಗಿ ಏನು ಗಾಯಗಳಾಗೋದಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಕ್ಷಣದಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿ ಆತನನ್ನ ಸುತ್ತುವರೆದು ಹಿಡಿದು ಬಂಧಿಸಿದ್ದಾರೆ. ಆ ಶೂಟರ್ನನ್ನ ಹತ್ಯೆ ಮಾಡಿಲ್ಲ, ಆತನನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಮೊದಲನೇದಾಗಿ ಮಿತ್ರರೇ, ಈ ಘಟನೆ ಅಮೆರಿಕವನ್ನ ಬೆಚ್ಚಿ ಬೀಳಿಸಿದೆ. ಯಾಕೆ ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಭದ್ರತಾ ಲೋಪ. ನಿಮ್ಗೆಲ್ಲ ಗೊತ್ತೇ ಇದೆ, ಟ್ರಂಪ್ ಅವರು ಭಾಗಿಯಾಗ್ತಾರೆ ಅಂತಂದ್ರೆ ಮಲ್ಟಿ ಲೇಯರ್ ಸೆಕ್ಯೂರಿಟಿ ಇರುತ್ತೆ. ಈಗ ಹಿಲ್ಟನ್ ಹೋಟೆಲ್ ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು. ಟ್ರಂಪ್ ಅವರು ಬರ್ತಾ ಇದ್ದಾರೆ ಅಂತಂದ್ರೆ ಹಲವು ಲೇಯರ್ ನಲ್ಲಿ ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡಲಾಗಿರುತ್ತೆ.
ಹೀಗಿರುವಾಗ ಯಾವುದೋ ಒಬ್ಬ ವ್ಯಕ್ತಿ ಆ ಹೋಟೆಲ್ ಅನ್ನ ಪ್ರವೇಶ ಮಾಡಬೇಕು ಅಂತಂದ್ರೆ ಅಲ್ಲಿ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಈಗ ಒಂದು ಸಾಮಾನ್ಯವಾದ ಹೋಟೆಲ್ ಅನ್ನ ಪ್ರವೇಶ ಮಾಡಬೇಕಾದ್ರೂ ಕೂಡ ಅಲ್ಲಿ ಮೆಟಲ್ ಡಿಟೆಕ್ಟರ್ ಇದ್ದೇ ಇರುತ್ತೆ. ಅಂತಹದ್ರಲ್ಲಿ ಅಮೆರಿಕದ ಅಧ್ಯಕ್ಷರ ಕಾರ್ಯಕ್ರಮ ನಡೆಯುವಂತಹ ಹೋಟೆಲ್, ಅಲ್ಲಿಗೆ ಅಮೆರಿಕದ ಅಧ್ಯಕ್ಷರು ಬಂದಿದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಎಂಟ್ರಿ ಆಗಬೇಕಾದ್ರೂ ಕೂಡ ಅಲ್ಲಿ ದೊಡ್ಡ ಮಟ್ಟದ ಸೆಕ್ಯೂರಿಟಿ ಚೆಕ್ ಆಗೇ ಆಗುತ್ತೆ. ಆದ್ರೆ ಆ ಎಲ್ಲಾ ಸೆಕ್ಯೂರಿಟಿಯನ್ನ ಬ್ರೀಚ್ ಮಾಡಿದಂತಹ ಆ ಶೂಟರ್ ನೇರವಾಗಿ ಟ್ರಂಪ್ ಇದ್ದಂತಹ ಬಾಲ್ ರೂಮ್ ನ ಬಾಗಿಲಿಗೆ ಬಂದಿದ್ದಾನೆ. ಹೀಗಾಗಿ ಇಲ್ಲಿ ಸೆಕ್ಯೂರಿಟಿ ಲೋಪ ಆಗಿರುವಂತಹದ್ದು ಕನ್ಫರ್ಮ್. ಮಿತ್ರರೇ, ಎರಡನೇದಾಗಿ ಅಮೆರಿಕದ ಗನ್ ನೀತಿ. ಇದಕ್ಕೆ ಅಮೆರಿಕ ಈ ಹಿಂದೆಯೂ ಕೂಡ ಸಾಕಷ್ಟು ಬೆಲೆ ತೆತ್ತಿದೆ, ಮುಂದೆಯೂ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಲೆ ತೆರಬೇಕಾದಂತಹ ಸನ್ನಿವೇಶ ಬರುತ್ತೆ. ಅಮೆರಿಕದಲ್ಲಿ ಯಾರು ಬೇಕಾದರೂ ಗನ್ ಇಟ್ಕೊಳ್ಬಹುದು. ನಮ್ಮ ದೇಶದಲ್ಲಿದ್ದಂತೆ ನಿರ್ಬಂಧಗಳಿಲ್ಲ. ನಮ್ಮ ದೇಶದಲ್ಲಿ ಯಾವ ಮಟ್ಟಿಗೆ ನಿರ್ಬಂಧ ಇದೆ ಅಂತಂದ್ರೆ, ಯಾರಾದ್ರೂ ಒಬ್ಬ ಸೆಕ್ಯೂರಿಟಿ ಥ್ರೆಟ್ ಅನ್ನು ಎದುರಿಸ್ತಾ ಇರುವಂತಹ ವ್ಯಕ್ತಿ ಗನ್ ಬೇಕು ಅಂತಂದ್ರೆ ಆತ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿ ಆತ ಗನ್ ಲೈಸೆನ್ಸ್ ಅನ್ನ ಪಡೆದುಕೊಳ್ಬೇಕು. ಅದು ಸಹ ಸಿಕ್ಕರೆ ಒಂದು ರಿವಾಲ್ವರ್ನ ಲೈಸೆನ್ಸ್ ಸಿಗುತ್ತೆ. ಆದ್ರೆ ಅಮೆರಿಕದಲ್ಲಿ ಹಾಗಲ್ಲ. ಈಗ ಹಿಲ್ಟನ್ ಹೋಟೆಲ್ಗೆ ನುಗ್ಗಿದಂತಹ ಶೂಟರ್ ಇದ್ನಲ್ಲ, ಆತನ ಕೈಯಲ್ಲಿ ಮಿಲಿಟರಿ ಗ್ರೇಡ್ ನ ವೆಪನ್ ಇತ್ತು. ಇದು ಅಮೆರಿಕದ ಕಾನೂನಿನ ವೈಫಲ್ಯವೂ ಕೂಡ ಹೌದು. ಸದ್ಯ ಈ ಘಟನೆಯ ಬಗ್ಗೆ ಟ್ರಂಪ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾನು ಸೇಫ್ ಆಗಿದ್ದೀನಿ, ನಮ್ಮ ಸೆಕ್ಯೂರಿಟಿ ಸಿಬ್ಬಂದಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ, ಓರ್ವ ವ್ಯಕ್ತಿಗೆ ಗುಂಡು ಬಿದ್ದರೂ ಕೂಡ ಆತ ಉತ್ತಮ ದರ್ಜೆಯ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಧರಿಸಿದ್ದ, ಹೀಗಾಗಿ ಆತನಿಗೇನೂ ಆಗಿಲ್ಲ, ಹೀಗಂತ ಟ್ರಂಪೇ ಹೇಳ್ಕೊಂಡಿದ್ದಾರೆ. ಜೊತೆಗೆ ಇಂತಹ ಘಟನೆಗಳಿಂದ ನಾನು ವಿಚಲಿತನಾಗೋದಿಲ್ಲ, ಇಂತಹ ಘಟನೆಗಳಿಂದ ನನ್ನ ಗೆಲುವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಇರಾನ್ ಕಡೆಗೆ ಬೊಟ್ಟು ಮಾಡಿದ್ದಾರೆ. ಟ್ರಂಪ್ ಅವರ ಹತ್ಯೆಗೆ ಸಂಚಿದೆಯಲ್ಲ, ಇದೇ ಮೊದಲೇನಲ್ಲ. ನಿಮಗೆ ಗೊತ್ತಿದೆ, ಜುಲೈ 13, 2024 ಟ್ರಂಪ್ ಪೆನ್ಸಿಲ್ವೇನಿಯಾದಲ್ಲಿ ಒಂದು ಚುನಾವಣಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಗುಂಡು ಹಾರಿಸಲಾಗುತ್ತೆ. ಆ ಗುಂಡು ಟ್ರಂಪ್ ಅವರ ಕಿವಿಗೆ ಬೀಳುತ್ತೆ. ಜಸ್ಟ್ ಮಿಸ್. ಒಂದು 2-3 ಸೆಂಟಿಮೀಟರ್ ವ್ಯತ್ಯಾಸ ಆಗಿದ್ರೂ ಕೂಡ ಆ ಗುಂಡು ಟ್ರಂಪ್ ಅವರ ತಲೆಯನ್ನೇ ಸೀಳ್ಕೊಂಡು ಹೋಗ್ತಾ ಇತ್ತು. ಟ್ರಂಪ್ ಇವತ್ತು ಬದುಕೇ ಇರ್ತಿರ್ಲಿಲ್ಲ. ಆ ಘಟನೆಯಲ್ಲಿ ಟ್ರಂಪ್ ಅವರ ಓರ್ವ ಅಭಿಮಾನಿ ಸಾವಿಗೀಡಾಗ್ತಾನೆ. ಆ ಸಂದರ್ಭದಲ್ಲಿ ಆ ಶೂಟರ್ನನ್ನ ತಕ್ಷಣ ಹತ್ಯೆ ಮಾಡಲಾಗುತ್ತೆ. ಆತ 20 ವರ್ಷದ ಓರ್ವ ಯುವಕ ಆಗಿರ್ತಾನೆ. ಅದೇ ವರ್ಷ ಅಂದ್ರೆ ಸೆಪ್ಟೆಂಬರ್ 2024ರಲ್ಲೂ ಕೂಡ ಟ್ರಂಪ್ ಗಾಲ್ಫ್ ಕೋರ್ಟ್ ನಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದು ಹತ್ಯೆಗೆ ಯತ್ನ ನಡೆಯುತ್ತೆ. ಆಗ್ಲೂ ಸಹ ಸೆಕ್ಯೂರಿಟಿ ಸಿಬ್ಬಂದಿಯ ಜಾಣ್ಮೆಯಿಂದಾಗಿ ಟ್ರಂಪ್ ಅವರು ಬಚಾವಾಗಿರ್ತಾರೆ. ಅಂದ್ರೆ ಟ್ರಂಪ್ ಅವರು ಕೂದಲೆಳೆ ಅಂತರದಲ್ಲಿ ಪ್ರತಿ ಬಾರಿಯೂ ಕೂಡ ಬಚಾವಾಗ್ತಾ ಇದ್ದಾರೆ. ಮಿತ್ರರೇ, ಟ್ರಂಪ್ ಅವರು ಬದುಕುವಂತಹದ್ದು ಇರಾನ್ಗೆ ಬಹಳ ಮುಖ್ಯ ಆಗತ್ತೆ. ಇದನ್ನು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು. ಯಾಕೆಂದ್ರೆ ಇರಾನೇ ಟ್ರಂಪ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆಯಲ್ಲ, ಅಂತಹದ್ರಲ್ಲಿ ಇರಾನ್ಗೆ ಯಾಕೆ ಟ್ರಂಪ್ ಉಳಿಯುವಂತಹದ್ದು ಮುಖ್ಯ ಆಗುತ್ತೆ? ಅದು ಅಲ್ಲದೆ ಟ್ರಂಪ್ ಯುದ್ಧ ಮಾಡಿಬಿಟ್ಟು ಇರಾನನ್ನೇ ನಾಶ ಮಾಡಿದ್ದಾರೆ. ಯುದ್ಧ ವಿರಾಮ ಯಾವಾಗ ಬೇಕಾದರೂ ಎಂಡ್ ಆಗಬಹುದು ಅನ್ನುವಂತಹ ಸನ್ನಿವೇಶ ಇದೆ. ಒಂದು ವೇಳೆ ಟ್ರಂಪ್ ಅಲ್ಲದೆ ಹೋಗಿದ್ರೆ ಇವತ್ತು ಇರಾನ್ ವಿರುದ್ಧ ಯುದ್ಧವೇ ಆಗ್ತಾ ಇರಲಿಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತಿರುವಂತಹ ಸತ್ಯ. ಅಂತಹದ್ರಲ್ಲಿ ಟ್ರಂಪ್ ಅವರು ಬಚಾವಾಗುವಂತಹದ್ದು ಇರಾನ್ಗೆ ಯಾಕೆ ಮುಖ್ಯ? ಹೀಗಂತ ನಿಮಗೊಂದು ಪ್ರಶ್ನೆ ಬಂದಿರಬಹುದು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಟ್ರಂಪ್ ಈಗಾಗಲೇ ಒಂದು ಆರ್ಡರ್ ಮಾಡಿಟ್ಟಿದ್ದಾರೆ. ನನ್ನ ಹತ್ಯೆಗೆ ಇರಾನ್ ಯತ್ನ ಮಾಡ್ತಾ ಇದೆ. ಒಂದು ವೇಳೆ ನನ್ನ ಹತ್ಯೆ ಆಗಿದ್ದೇ ಆದ್ರೆ ಮುಂದೆ ಬರುವಂತಹ ಆಡಳಿತ ಇರಾನನ್ನ ನಾಶ ಮಾಡಬೇಕು, ಇರಾನನ್ನ ಭೂಮಿಯ ನಕ್ಷೆಯಿಂದಲೇ ಅಳಿಸಿ ಹಾಕಬೇಕು ಅಂತ ಟ್ರಂಪ್ ಆರ್ಡರ್ ಮಾಡಿಟ್ಟಿದ್ದಾರೆ. ಈ ಸಂದರ್ಭದಲ್ಲಂತೂ ಇದು ಬಹಳ ಡೇಂಜರಸ್. ಯಾಕೆ ಗೊತ್ತಾ? ಟ್ರಂಪ್ ಏನಾದರೂ ತೊಂದರೆ ಆಗಿದ್ದೇ ಆದ್ರೆ ತಕ್ಷಣ ಅಧಿಕಾರಕ್ಕೆ ಬರುವಂತಹದ್ದು ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್. ಅಮೆರಿಕದ ನಿಯಮಗಳೇ ಹಾಗೆ ಹೇಳುತ್ತೆ. ಅಧ್ಯಕ್ಷರಿಗೆ ತೊಂದರೆ ಆಗ್ತಿದ್ದ ಹಾಗೆ ಉಪಾಧ್ಯಕ್ಷರು ಅಮೆರಿಕದ ಅಧ್ಯಕ್ಷ ಗಾದಿಗೆ ಇರ್ತಾರೆ. ಇನ್ನೂ ಕೂಡ 2.5 ವರ್ಷ ಕಾಲಾವಧಿ ಇದೆ. ಜೆಡಿ ವ್ಯಾನ್ಸ್ ಕೂಡ ಅಮೆರಿಕದ ರಿಪಬ್ಲಿಕನ್ ಪಕ್ಷದವರೇ ಅಲ್ವಾ? ಹೀಗಾಗಿ ಟ್ರಂಪ್ ಅವರ ಆದೇಶವನ್ನ ಅವರು ಜಾರಿಗೆ ತಂದೇ ತರ್ತಾರೆ. ಇರಾನನ್ನ ನಕ್ಷೆಯಿಂದ ಅಳಿಸಿ ಹಾಕೋದು ಅಂತಂದ್ರೆ ಏನು? ನ್ಯೂಕ್ಲಿಯರ್ ಅನ್ನ ಬಳಸುವಂತಹದ್ದು. ಟ್ರಂಪ್ ಜೀವಕ್ಕೆ ತೊಂದರೆ ಆಗಿದ್ದೇ ಆದ್ರೆ ಇರಾನ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಜೊತೆಗೆ ಈ ಟೈಮಿಂಗ್ ಕಾರಣದಿಂದಾಗಿ ಒಂದು ವೇಳೆ ಅಮೆರಿಕದ ಓರ್ವ ವ್ಯಕ್ತಿ ಟ್ರಂಪ್ ಅವರ ಹತ್ಯೆಗೆ ಯತ್ನ ಮಾಡಿದ್ರೂ ಕೂಡ ಅಮೆರಿಕದ ಸರ್ಕಾರ ನೇರವಾಗಿ ಅದನ್ನ ಇರಾನ್ ತಲೆಗೆ ಕಟ್ಟುತ್ತೆ. ನಮ್ಮ ಅಧ್ಯಕ್ಷರ ಹತ್ಯೆ ಆಗಿದೆ, ಅದಕ್ಕೋಸ್ಕರವಾಗಿ ನಾವು ಈ ರೀತಿಯ ಪ್ರತೀಕಾರವನ್ನ ತೀರಿಸಿಕೊಂಡ್ವಿ, ಈ ತರವಾಗಿ ಅಮೆರಿಕದವರು ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ನಿಮಗೆ ನೆನಪಿರಲಿ, ಇದೇ ಅಮೆರಿಕ ಇರಾನ್ನ ಸರ್ವೋಚ್ಚ ನಾಯಕನನ್ನ ಹತ್ಯೆ ಮಾಡಿದೆ. ಅದು ನ್ಯಾಯ. ಅಮೆರಿಕದ ಅಧ್ಯಕ್ಷರಿಗೆ ತೊಂದರೆ ಆದ್ರೆ ಅದು ಅನ್ಯಾಯ. ಇದು ಅಮೆರಿಕನ್ನರ ಮೈಂಡ್ ಸೆಟ್. ಇದರ ಜೊತೆಗೆ ಮಿತ್ರರೇ, ಒಂದು ವೇಳೆ ಟ್ರಂಪ್ ಅವರಿಗೆ ತೊಂದರೆ ಆಗಿದ್ದೇ ಆದ್ರೆ ಅಮೆರಿಕದ ಒಳಗೂ ಕೂಡ ಬಹಳ ದೊಡ್ಡ ಸಂಘರ್ಷ ಆಗಬಹುದು, ಬೀದಿ ಬೀದಿಯಲ್ಲಿ ಹೊಡೆದಾಟ ಆಗಬಹುದು. ಯಾಕೆ ಅಂತಂದ್ರೆ ಟ್ರಂಪ್ ಅವರಿಗೆ ಹುಚ್ಚು ಅಭಿಮಾನಿ ಬಳಗ ಇದೆ. ಅಂದ್ರೆ ಅಮೆರಿಕದಲ್ಲಿ ಅತಿಯಾದಂತಹ ರಾಷ್ಟ್ರೀಯವಾದಿಗಳು ಯಾರಿದ್ದಾರೆ ಅವರೇ ಟ್ರಂಪ್ ಅವರ ಬೆಂಬಲಿಗರು. ಹೀಗಾಗಿ ಟ್ರಂಪ್ ಅವರ ಅಪೋನೆಂಟ್ಗಳನ್ನ ಆ ಬೆಂಬಲಿಗರು ಟಾರ್ಗೆಟ್ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಹೀಗಾಗಿ ಟ್ರಂಪ್ ಅವರು ಜೀವಂತವಾಗಿ ಉಳಿಯೋದಿದೆಯಲ್ಲ, ಇದು ಅಮೆರಿಕಗೂ ಇಂಪಾರ್ಟೆಂಟ್, ಇರಾನ್ಗೂ ಕೂಡ ಇಂಪಾರ್ಟೆಂಟ್. ಇನ್ನು ಈ ಘಟನೆಯೂ ಕೂಡ ಇರಾನ್ ಕಡೆಗೆ ತಿರುಗಿಕೊಂಡ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಟ್ರಂಪ್ ಈಗಾಗಲೇ ಅಂತಹ ಸುಳಿವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇದರ ಟೈಮಿಂಗ್ ಕೂಡ ಮ್ಯಾಟರ್ ಆಗುತ್ತೆ. ಈ ಘಟನೆ ಆಗೋದಕ್ಕೆ ಮುಂಚೆ ಅಂದ್ರೆ ಟ್ರಂಪ್ ಅವರು ಹಿಲ್ಟನ್ ಹೋಟೆಲ್ ಅನ್ನ ಪ್ರವೇಶ ಮಾಡೋದಕ್ಕೆ ಕೆಲವೇ ಗಂಟೆಗಳ ಮುಂಚೆ
ಒಂದು ಟ್ರುತ್ ಸೋಷಿಯಲ್ ಪೋಸ್ಟ್ ಮಾಡಿರ್ತಾರೆ. ಅದರಲ್ಲಿ ಟ್ರಂಪ್ ಏನು ಹೇಳಿದ್ರು ಕೇಳಿದ್ರೆ, ಪಾಕಿಸ್ತಾನಕ್ಕೆ ಕಳುಹಿಸಲು ಉದ್ದೇಶಿಸಿರುವಂತಹ ಅಮೆರಿಕದ ನಿಯೋಗವನ್ನು ನಾನು ತಡೆ ಹಿಡಿದಿದ್ದೀನಿ, ಅದನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ಇದು ಟೈಮ್ ವೇಸ್ಟ್. ಸುಮ್ಮನೆ ಅವರು ಅಮೆರಿಕದಿಂದ ಪಾಕಿಸ್ತಾನಕ್ಕೆ ಹೋಗಬೇಕು, ಅದರಿಂದ ಯಾವುದೇ ಲಾಭ ಇಲ್ಲ. ಯಾಕೆ ಅಂತಂದರೆ ಇರಾನ್ನ ಸರ್ಕಾರದಲ್ಲಿ ಸಾಕಷ್ಟು ಗೊಂದಲ ಇದೆ. ಯಾರ ಕೈಲಿ ಅಧಿಕಾರ ಇದೆ, ಯಾರು ನಿರ್ಧಾರ ತೆಗೆದುಕೊಳ್ಬೇಕು, ಇದು ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ನಿಯೋಗವನ್ನು ನಾನು ತಡೆ ಹಿಡಿದಿದ್ದೀನಿ. ಒಂದು ವೇಳೆ ಇರಾನ್ ಏನಾದರೂ ಯುದ್ಧ ನಿಲ್ಲಿಸೋದನ್ನು ಬಯಸೋದೇ ಆದರೆ ಅವರು ನೇರವಾಗಿ ನನ್ನನ್ನೇ ಸಂಪರ್ಕಿಸಲಿ, ಹೀಗಂತ ಟ್ರಂಪ್ ಅವರು ಕಡ್ಡಿ ಮುರಿದ ಹಾಗೆ ಹೇಳಿದ್ರು. ಅಲ್ಲಿಗೆ ಒಂದು ಸ್ಪಷ್ಟ ಆಗ್ತಿರೋದೇನು ಕೇಳಿದ್ರೆ, ಅಮೆರಿಕ ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನ ಸೈಡ್ ಲೈನ್ ಮಾಡದಂತೆ ಕಂಡು ಬರ್ತಾ ಇದೆ. ಟ್ರಂಪ್ ಹೇಳ್ತಾ ಇದ್ದಾರೆ, ಈಗ ಇರಾನ್ ಯುದ್ಧ ನಿಲ್ಲಿಸಬೇಕಾದ್ರೆ ನನಗೆ ಕರೆ ಮಾಡಲಿ, ನೇರವಾಗಿ ನನ್ನನ್ನು ಸಂಪರ್ಕಿಸಲಿ ಅಂತ. ಒಂದು ಹಂತದಲ್ಲಿ ಇದು ಬೆಟರ್. ಯಾಕೆ ಅಂತಂದ್ರೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಆ ಇರಾನ್ ಏನ್ ಹೇಳುತ್ತೋ, ಈ ಪಾಕಿಸ್ತಾನದವರು ಟ್ರಂಪ್ಗೆ ಏನ್ ಹೇಳ್ತಾರೋ, ಒಂದು ಅರ್ಥ ಆಗದಂತಹ ಸನ್ನಿವೇಶ. ಅದಕ್ಕಿಂತ ಇರಾನ್ನವರು ಫೋನ್ ತೆಗೆದುಕೊಂಡು ನೇರವಾಗಿ ಟ್ರಂಪ್ಗೆ ಕರೆ ಮಾಡಬಹುದಲ್ವಾ? ಇದರಿಂದ ಅಮೆರಿಕಾಗೂ ಒಳಿತು, ಇನ್ನೊಂದು ಕಡೆ ಇರಾನ್ಗೂ ಕೂಡ ಒಳಿತು. ಮಧ್ಯದಲ್ಲಿ ಈ ಪಾಕಿಸ್ತಾನದವರು ಕಡ್ಡಿಯಲ್ಲಾಡಿಸ್ಬಿಟ್ಟು ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇದ್ರಲ್ಲ, ಅದು ತಪ್ಪು ಹೋಗುತ್ತೆ. ಟ್ರಂಪ್ ಅವರು ಈ ರೀತಿಯಾಗಿ ಪೋಸ್ಟ್ ಮಾಡದಂತಹ ಕೆಲವೇ ಸಮಯದಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆಯಾದ ಬಳಿಕ ಟ್ರಂಪ್ ಘೋಷಣೆ ಮಾಡಿದ್ದಾರೆ, ಈ ರೀತಿಯ ಘಟನೆಗಳಿಂದಾಗಿ ನನ್ನನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ, ಇರಾನ್ ವಿರುದ್ಧ ನಮ್ಮ ಜಯ ನಿಶ್ಚಿತ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಮುಂದೆ ಈ ಘಟನೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ಈಗಲೇ ಊಹಿಸುವಂತಹದ್ದು ಸ್ವಲ್ಪ ಕಷ್ಟ ಸಾಧ್ಯ. ಆದರೆ ಮಿತ್ರರೇ, ಕೆಲವರ ಅನುಮಾನ ಏನಿದೆ ಅದು ನಿಜ ಅಂತ ಅನ್ನಿಸ್ತಾ ಇದೆ. ಅದೇನು ಕೇಳಿದ್ರೆ, ಟ್ರಂಪ್ ಅವರು ಟೈಮ್ ಬೈ ಮಾಡ್ತಾ ಇದ್ದಾರೆ. ಸುಮ್ಮನೆ ಈ ಪಾಕಿಸ್ತಾನದ ಮಧ್ಯಸ್ಥಿಕೆ, ಈ ಮಾತುಕತೆ ಇದೆಲ್ಲವೂ ಕೂಡ ನಾಟಕ. ಟ್ರಂಪ್ ಅವರ ಉದ್ದೇಶ ಬೇರೆಯಾಗಿದೆ. ಅಮೆರಿಕದ ಭೂಸೇನೆಯನ್ನ ಇರಾನ್ನ ಒಳಗೆ ನುಗ್ಗಿಸುವಂತಹದ್ದು ಟ್ರಂಪ್ ಅವರ ಪ್ಲಾನ್ ಆಗಿದೆ, ಹೀಗಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಕೆಲವೊಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ನಿಜವಾಗ್ಲೂ ಇರಾನ್ ಮಾತುಕತೆಗೆ ಬರಬೇಕು, ಇದು ಮಾತುಕತೆಯಲ್ಲಿ ಎಂಡ್ ಆಗಬೇಕು ಅಂತ ಟ್ರಂಪ್ ಅವರು ಉದ್ದೇಶಿಸಿದ್ದೇ ಆಗಿದ್ರೆ ಅವ್ರು ಯಾಕೆ ನೇವಲ್ ಬ್ಲಾಕೇಡ್ ಅನ್ನು ಮಾಡ್ತಾ ಇದ್ರು? ಈ ಪಾಕ್ನಂತಹ ಬಿಕಾರಿ ದೇಶವನ್ನು ಇಟ್ಟುಕೊಂಡು ಯಾಕೆ ಮಧ್ಯಸ್ಥಿಕೆಯ ಯತ್ನವನ್ನ ಮಾಡ್ತಾ ಇದ್ರು? ಅಂದ್ರೆ ಅಮೆರಿಕಾಗೂ ಕೂಡ ಇದು ಇತ್ಯರ್ಥ ಆಗೋದು ಬೇಕಾಗಿಲ್ಲ. ಪಾಕಿಸ್ತಾನವನ್ನ ಚೂ ಬಿಟ್ಟಿದ್ದಾರೆ, ಅವ್ರು ಹೇಳಿದ್ ಕೇಳುವಂತಹ ದೇಶ. ನಾಳೆ ಇದರ ವಿರುದ್ಧವಾಗಿ ಏನೇ ಪರಿಣಾಮ ಆದರೂ ಕೂಡ ಪಾಕಿಸ್ತಾನ ಏನು ಅಮೆರಿಕ ವಿರುದ್ಧ ತಿರುಗಿ ಬೀಳೋದಕ್ಕೆ ಸಾಧ್ಯ ಇಲ್ಲ. ಒಂದು ನಾಯಿ ಮಾಲೀಕನ ವಿರುದ್ಧ ಯಾವ ಮಟ್ಟಿಗೆ ತಿರುಗಿ ಬೀಳೋದಕ್ಕೆ ಸಾಧ್ಯ? ಆ ಸ್ಥಿತಿಯಲ್ಲಿರುವಂತಹ ಪಾಕಿಸ್ತಾನ. ಹೀಗಾಗಿ ಟ್ರಂಪ್ ಕೇವಲ ಟೈಮ್ ಬೈ ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಇರುವಂತಹದ್ದು ಇರಾನ್ನ ಒಳಗೆ ಭೂಸೇನೆಯನ್ನ ನುಗ್ಗಿಸುವಂತಹದ್ದು. ಹೀಗಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಸದ್ಯದ ಎಲ್ಲಾ ಬೆಳವಣಿಗೆಗಳನ್ನ ಕನೆಕ್ಟ್ ಮಾಡಿ ನೋಡಿದ್ರೆ ಈ ವಾದದಲ್ಲಿ ಏನೋ ಸತ್ಯಾಂಶ ಇದೆ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಮಿತ್ರರೇ, ಈ ಘಟನೆಯ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಪಾಪಿ ಚಿರಾಯು ಅನ್ನುವಂತಹ ಕಮೆಂಟ್ಗಳು ಬರ್ತವೆ ಅಂತ ನನಗೂ ಕೂಡ ಗೊತ್ತು. ಅದೇನೇ ಇರಲಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.